ವೆಲ್ಕಮ್ ಬ್ಯಾಕ್ ಟು ಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಕಿಚನ್ಗೆ ಅಂತ ಹೇಳ್ಬಿಟ್ಟು ಈ LED ಲೈಟ್ನ ತರಿಸ್ಕೊಂಡಿದ್ದೀನಿ. ಈಗಾಗಲೇ ಕಿಚನಲ್ಲಿರೋ ವಿಂಡೋಗೆ ಹಾಕೊಂಡಿದ್ದೆ, ಚಿಕ್ಕ ಲೈಟ್ ಹಾಕೊಂಡಿದ್ದೆ. ಯಾಕೋ ಇತ್ತೀಚೆಗೆ ವಿಡಿಯೋ ಕ್ಲಾರಿಟಿ ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಾನು ಅದ್ರ ಜೊತೆಗೆ ರಿಂಗ್ ಲೈಟ್ನು ಕೂಡ ಆನ್ ಮಾಡ್ಕೋತಾ ಇದ್ದೆ, ಆದ್ರೂ ಕೂಡ ನನಗೆ ಏನೋ ಕ್ಲಾರಿಟಿ ಸಾಲ್ತಿಲ್ಲ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಅಪ್ಪುಗೆ ಹೇಳಿದೆ, ಇನ್ನೊಂದು ಸ್ವಲ್ಪ ಈ ಥರದ್ದು ಲೈಟ್ ತಂದು ಕೊಡಪ್ಪು, ಈ ಕಡೆ ಸೈಡೆಲ್ಲ ಹಾಕೊಡ್ತೀನಿ ಅಂತ. ಅವ್ರು ಇದು ಬೇಡಮ್ಮ ಅಂತ ಹೇಳ್ಬಿಟ್ಟು ಒಂದ್ಸಲ ಏನಂತ ಅಂದರು ಅಂದರೆ ದೊಡ್ಡದು ಬಲ್ಬ್ ಬರುತ್ತಲ್ಲ ಅದನ್ನು ತಂದು ಕೊಟ್ಟಿದ್ರು. ಅದನ್ನ ಹಾಕಿದ್ಮೇಲೆ ಬ್ಲಿಂಕ್ ಆಗ್ಲಿಕ್ಕೆ ಶುರುವಾಗೋಯ್ತು ವಿಡಿಯೋ. ಅದಕ್ಕೆ ಈ ಸಲ ಮತ್ತೆ ಅವರೇ ಅದನ್ನೇ ತಂದು ಕೊಟ್ಟಿದ್ದಾರೆ, ಇದನ್ನೇ ಹಾಕೊಟ್ಬಿಡ್ತೀನಿ ಬಿಡು ಅಂತ. ಇನ್ನಿದ್ದೀನಿ ಇವಾಗ ಕಿಚನ್ಗೆ ಹಾಕಿಸ್ಬೇಕು. ಸುಮಾರು ಜನ ಲೈಟ್ನ ಹಾಕಿದಾಗ ಕೇಳ್ತಾ ಇದ್ರಿ, ಅದನ್ನ ಹೆಂಗೆ ಅಂಟಿಸಿದ್ದೀರಾ? ನಮ್ಮ ಮನೇಲಿ ನಾವು ಅಂಟಿಸೋಕೆ ಹೋದರೆ ಸ್ವಲ್ಪ ದಿನ ಆದಮೇಲೆ ಅದು ಬಿಚ್ಕೊಂಡ್ಬಿಡುತ್ತೆ ಅಂತ. ಈ ಲೈಟ್ನ ಅಂಟಿಸ್ಲಿಕ್ಕೆ ನಾನು ಈ ಟೇಪ್ನ ಯೂಸ್ ಮಾಡ್ತೀನಿ ನೋಡಿ. ಇದು ಡಬಲ್ ಸೈಡ್ ಗಮ್ ಟೇಪು, ಎಲ್ಲ ಅಂಗಡಿಯಲ್ಲೂ ಕೂಡ ಸಾಮಾನ್ಯವಾಗಿ ಸಿಗುತ್ತೆ. ಈ ಥರ ಇರುತ್ತೆ. ಮೇಲ್ಗಡೆದು ಟೇಪ್ನ ತೆಗೆದುಬಿಟ್ಟು ಅಂಟಿಸಿದ್ರೆ ಆಯಿತು. ನಾನು ನಿಮ್ಮ ಮನೆಗೆ ಬಂದು 1.5 ವರ್ಷ ಆಯಿತು ಅನ್ಕೋತೀನಿ, ಇನ್ನೂ ಆ ಲೈಟು ಬಿಚ್ಕೊಂಡಿಲ್ಲ ನೋಡಿ. ಯಾವಾಗಲೂ ಕೂಡ ನಾನು ಇದನ್ನೇ ಹಾಕಿ ಅಂಟಿಸಿದ್ದು. ಜೊತೆಗೆ ಟೈಲ್ಸ್ ಎಲ್ಲ ಗಲೀಜೆಲ್ಲ ಆಗಲ್ಲ. ಕೆಲವೊಂದು ಡಬಲ್ ಸೈಡ್ ಗಮ್ ಟೇಪೆಲ್ಲ ಹಾಕಿದಾಗ ರಿಮೂವ್ ಮಾಡ್ಲಿಕ್ಕೆ ಹೋಗ್ತೀವಲ್ವ, ಅವಾಗೆಲ್ಲ ಒಂಥರ ಪ್ಯಾಚ್ ಆಗಿಬಿಡುತ್ತೆ, ಉಜ್ಜಿ ಎಲ್ಲ ತೆಗಿಬೇಕು. ಇದು ಆ ಥರ ಎಲ್ಲ ಏನೂ ಇಲ್ಲ, ನೀಟಾಗಿ ತೆಕ್ಕೊಂಬಿಡ್ಬೋದು. ಹಾಗೆ ಬೇಗ ಕಿತ್ತೋಗೋದು ಇಲ್ಲ ಕೂಡ. ಹಾಗಾಗಿ ಈ ಸಲನೂ ಕೂಡ ಇದನ್ನೇ ತರಿಸ್ಕೊಂಡಿದ್ದೀನಿ. ಇನ್ನು ಅಪ್ಪದು ಕೂಡ ತಿಂಡಿ ಆಗಿಲ್ಲ, ಅವರು ಈ ಕೆಲಸ ಮಾಡಿಕೊಟ್ಬಿಟ್ಟು ಆಮೇಲೆ ತಿಂಡಿ ತಿನ್ಕೊಂಡು ಹೊರಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ನನ್ನ ಕೈಲಿ ಒಬ್ಳ ಕೈಲೇ ಈಗ ಮಾಡ್ಕೊಳ್ಲಿಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ಹೈಟ್ ಇದೆ ಅಲ್ವಾ. ನೀನಿರೋದು 3 ಅಡಿ ಅದಕ್ಕೆ. ಇವರಾದರೆ ಸ್ವಲ್ಪ ಹೈಟ್ ಇದ್ದಾರೆ, ಮೇಲೆಲ್ಲ ಹಾಕೊಟ್ಬಿಡ್ತಾರೆ. ನನಗೆ ಇತ್ತೀಚೆಗೆ ಸ್ವಲ್ಪ ಭಯ ಕೂಡ, ಎಲ್ಲಿ ಸ್ಲಿಪ್ ಆಗಿಬಿಡ್ತೀನೋ ಅಂತ ಹೇಳಿ. ಇನ್ನು ಇದನ್ನು ಇವ್ರ ಹತ್ರ ಅಂಟಿಸ್ಬಿಟ್ಟು ಅದಾದಮೇಲೆ ಇನ್ನೂ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಫಸ್ಟ್ ಈ ಕೆಲಸ ಮಾಡಿಸ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಹೊರಟ್ಬಿಡ್ತಾರೆ, ಆಮೇಲೆ ನಾನು ಒಬ್ಬಳಿಗೆ ಕಷ್ಟ ಆಗುತ್ತೆ. ಇವಾಗ ನನಗೆ ಸ್ವಲ್ಪ ತಿಂಡಿ ರೆಡಿ ಮಾಡ್ಕೊಳ್ಬೇಕು. ಏನು ಗೊತ್ತಾ, ನಾನು ಮೊನ್ನೆ ಮನೇಲಿ ಸ್ವಲ್ಪ ಅವಲಕ್ಕಿ ಇತ್ತು ಅಂತ ಹೇಳ್ಬಿಟ್ಟು ಅವಲಕ್ಕಿಲಿ ಒಂದು ರೆಸಿಪಿನ ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು ಅದು. ಹಾಗಾಗಿ ಇವತ್ತು ಕೂಡ ಅದನ್ನೇ ಮಾಡೋಣ, ಜೊತೆಗೆ ವಿಡಿಯೋನು ಕೂಡ ಮಾಡ್ಕೊಳ್ಳೋಣ ರೆಸಿಪಿದು ಅಂತ ಅಂದ್ಕೊಂಡ. ಆದರೆ ಒಂಚೂರು ಚಳಿ ಇದೆ ಇವತ್ತಿನ ವಾತಾವರಣ, ಹಾಗಾಗಿ ಯಾಕೋ ಮಾಡಲಿಕ್ಕೆ ಅಷ್ಟಾಗಿ ಮನಸ್ಸೇ ಬರ್ತಿಲ್ಲ. ಸಾಮಾನ್ಯವಾಗಿ ಚಳಿಗಾಲ ಬಂತು ಅಂದರೆ ನಮ್ಗೆ ಯಾವ ಕೆಲಸ ಮಾಡಲಿಕ್ಕೂ ಅಷ್ಟಾಗಿ ಆಸಕ್ತಿನೇ ಇರಲ್ಲ. ಜೊತೆಗೆ ಚಳಿಲಿ ಓಡಾಡ್ತೀವಲ್ಲ, ಹಾಗಾಗಿ ಸ್ಕಿನ್ ಕೂಡ ಸ್ವಲ್ಪ ಡ್ರೈ ಆಗ್ತಾ ಇರುತ್ತೆ. ಹಾಗೆ ಇದೇ ಟೈಮಲ್ಲಿ ಮದುವೆ ಸೀಸನ್ ಕೂಡ ಶುರುವಾಗ್ಬಿಡುತ್ತೆ ನೋಡಿ. ಕೆಲವೊಮ್ಮೆ ತೀರಾ ಹತ್ರದವ್ರ ಮದುವೆ ಇದ್ದೇ ಇರುತ್ತೆ, ನಾವು ಹೋಗಲೇಬೇಕಾಗತ್ತೆ. ಈ ಚಳಿ ಇರಲಿ ಮಳೆ ಇರಲಿ ನಾವು ಹೋಗಲೇಬೇಕು. ಈ ಚಳಿಗಾಲದಲ್ಲಿ ಸ್ಕಿನ್ ಆಗಲೇ ಡ್ರೈ ಆಗಿರುತ್ತೆ. ಆ ಡ್ರೈ ಆಗಿರೋ ಸ್ಕಿನ್ ಮೇಲೆ ಮತ್ತೆ ನಾವು ಮೇಕಪ್ ಮಾಡಿಕೊಂಡು ಏನೋ ಒಂದು ಪ್ಯಾಚ್ ಮಾಡಿಕೊಂಡು ಮದುವೆಗೇನೋ ಹೋಗಿ ಬಂದುಬಿಡ್ತೀವಿ. ಮನೆಗೆ ಬಂದಮೇಲೆ ನಮಗೆ ಗೊತ್ತಾಗೋದು 1-2 ದಿನ ಆದಮೇಲೆ ಸ್ಕಿನ್ನಲ್ಲಿ ಎಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಡಲ್ ಆಗಿರುತ್ತೆ ಸ್ಕಿನ್ನು, ಮೇಕಪ್ ಎಲ್ಲನೂ ರಿಮೂವ್ ಮಾಡಿದ್ಮೇಲೆ. ಹಾಗೆ ಪಿಗ್ಮೆಂಟೇಷನ್ ಶುರುವಾಗಿರುತ್ತೆ, ಕೆಲವೊಬ್ಬರಿಗೆ ಆಕ್ನೆ ಶುರುವಾಗಿರುತ್ತೆ. ಹಾಗೆ ಸ್ಕಿನ್ ಕೂಡ ಸ್ವಲ್ಪ ಡ್ರೈ ಆಗ್ತಾ ಇರುತ್ತೆ. ಇದೆಲ್ಲ ಪ್ರಾಬ್ಲಮ್ ಆಗುತ್ತಾ? ಇದನ್ನೆಲ್ಲ ಮೇಕಪ್ಪಲ್ಲಿ ಕವರ್ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡಿರ್ತೀವಿ. ಆ ಮೇಕಪ್ ಅನ್ನೋದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಲ್ವಾ. ನೀವೇನೇ ಇದ್ರೂ ಸ್ಕಿನ್ನ ಹೆಲ್ದಿಯಾಗಿ ಇಟ್ಕೊಳ್ಬೇಕು. ಅದಾದಮೇಲೆ ಅದ್ರ ಮೇಲೆ ಏನೇ ಮೇಕಪ್ ಮಾಡಿದ್ರು ಕೂಡ ಚೆನ್ನಾಗಾಗತ್ತೆ, ಇಲ್ಲಾಂದರೆ ಎಲ್ಲ ಕೂಡ ವೇಸ್ಟೇನೇ. ಹಾಗಾಗಿ ನಾನು ನಿಮಗೆ ಗೊತ್ತಿರೋ ಹಾಗೆ ಕ್ಯೂರ್ ಸ್ಕಿನ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀನಿ. ಅದೇ ಪ್ರಾಡಕ್ಟ್ನ ನಾನು ಬಳಸ್ತಾ ಇರೋದು ಕೂಡ. ಈ ಆ್ಯಪಲ್ಲಿ ಏನು ಗೊತ್ತಾ, ಜಸ್ಟು ನಮ್ಮ ಫೋಟೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಆಯಿತು. ನಮ್ಮ ಸ್ಕಿನ್ನ ಅನಲೈಸ್ ಮಾಡಿ ನಮ್ಮ ಸ್ಕಿನ್ನಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ರಿಸಲ್ಟ್ನ ತೋರಿಸುತ್ತೆ ನಮಗೆ. ಜೊತೆಗೆ ಇದರಲ್ಲಿ ಒಂದು ಒಳ್ಳೆ ಡರ್ಮಟಾಲಜಿಸ್ಟ್ ಕೂಡ ಇರ್ತಾರೆ. ಅವರು ನಮ್ಮ ಸ್ಕಿನ್ನ ಚೆಕ್ ಮಾಡಿಬಿಟ್ಟು ಏನು ಡ್ರೈ ಆಗಿದೆಯಾ, ಆಕ್ನೆ ಇದೆಯಾ, ಈ ಥರದ್ದೆಲ್ಲನೂ ಕೂಡ ನೋಡಿಕೊಂಡು ನಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ನೋಡಿ ಆ ಪ್ರಾಡಕ್ಟ್ನ ನಮಗೆ ಕಳಿಸ್ಕೊಡ್ತಾರೆ. ಇನ್ನೊಂದೇನು ಅಂತ ಅಂದರೆ, ಈ ಪ್ರಾಡಕ್ಟ್ನ ಕಳಿಸ್ಕೊಡೋದಿರ್ಬೋದು, ಕನ್ಸಲ್ಟೇಷನ್ ಇರ್ಬೋದು, ಇದು ಎಲ್ಲದಕ್ಕೂ ಸೇರಿಸಿ ನಮಗೆ 2200 ರೂಪೀಸ್ ಅಷ್ಟೇ ಆಗುವಂಥದ್ದು. ಇವಾಗ ನೋಡಿ, ಹೊರಗಡೆ ಹೋಗಿ ನಾವು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡ್ತೀವಿ ಅಂದರೆ ಸುಮಾರಷ್ಟು ಟೈಮ್ ತಗೊಳುತ್ತೆ, ಜೊತೆಗೆ ಫೀಸ್ ಕೂಡ ಜಾಸ್ತಿ ಇರುತ್ತೆ. ಅವ್ರ ಕನ್ಸಲ್ಟೇಷನ್ ಬೇರೆ ಕೊಡಬೇಕಿರುತ್ತೆ ಮತ್ತು ಪ್ರಾಡಕ್ಟ್ಗೆ ಬೇರೆ ಕೊಡಬೇಕಾಗತ್ತೆ. ಇಲ್ಲಿ ಆ ಥರ ಎಲ್ಲ ಏನೂ ಇಲ್ಲ. ಅವ್ರ ಕನ್ಸಲ್ಟೇಷನ್ನು, ಪ್ರಾಡಕ್ಟು, ಡೆಲಿವರಿ ಚಾರ್ಜು, ಜೊತೆಗೆ ಅವರು ನಮಗೊಂದು ಡಯಟ್ ಚಾರ್ಟ್ ಕೂಡ ಕೊಡ್ತಾರೆ. ಇಷ್ಟಕ್ಕೆಲ್ಲ ಸೇರಿ ಬರೀ ನಾವು 2200 ರೂಪಾಯಿ ಕೊಟ್ಟರೆ ಆಯಿತು. ಇನ್ನು ನನಗೆ ನೋಡಿ ಈ ಎಲ್ಲ ಪ್ರಾಡಕ್ಟ್ಸ್ನ ಕಳಿಸ್ಕೊಟ್ಟಿದ್ದಾರೆ. ನಿಮಗೆ ಇದನ್ನೇ ಕಳಿಸಲ್ಲ, ನಿಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಸೂಟ್ ಆಗುತ್ತೆ ನೋಡಿ ಅದನ್ನು ನಿಮಗೆ ಕಳಿಸ್ಕೊಡ್ತಾರೆ. ಇನ್ನು ಇದನ್ನು ನಾವು ಯೂಸ್ ಮಾಡೋದು ಕೂಡ ತುಂಬಾ ಸುಲಭ. ಬೆಳಗ್ಗೆ ಮತ್ತು ರಾತ್ರಿ 3 ಸ್ಟೆಪ್ನ ಫಾಲೋ ಮಾಡಿದ್ರೆ ಆಯಿತು. ಇದರಿಂದ ನಮ್ಮ ಸ್ಕಿನ್ನಲ್ಲಿರುವಂತಹ ಪಿಗ್ಮೆಂಟೇಷನ್ ಇರ್ಬೋದು, ಡ್ರೈನೆಸ್ ಇರ್ಬೋದು, ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಬೇಕಿದ್ರೆ ನಾನು ಮೊದಲು ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ನನ್ನ ಸ್ಕಿನ್ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ಅನ್ನೋದನ್ನು ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ನೋಡ್ಬೋದು.
ಹಾಗೆ ಇನ್ನೊಂದೇನು ಗೊತ್ತಾ, ಈ ಕ್ಯೂರ್ ಸ್ಕಿನ್ ಆ್ಯಪ್ನ ಯೂಸ್ ಮಾಡ್ತಿರೋ 98% ಜನರಿಗೆ ಕೇವಲ 3 ವಾರದಲ್ಲಿ ಒಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಅದರಲ್ಲಿ ನಾನು ಕೂಡ ಒಬ್ಬಳು, ನಿಮಗೆ ಗೊತ್ತೇ ಇದೆ. ಇನ್ನು ಈ ಆ್ಯಪ್ನ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋಂಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಜೊತೆಗೆ ಕಮೆಂಟಲ್ಲಿ ಕೂಡ ಲಿಂಕ್ನ ಶೇರ್ ಮಾಡಿರ್ತೀನಿ. ಅದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಡೌನ್ಲೋಡ್ ಮಾಡೋದ್ರಿಂದ ನಿಮ್ಗೊಂದಿಷ್ಟು ಡಿಸ್ಕೌಂಟ್ ಕೂಡ ಸಿಗುತ್ತೆ ಆಯಿತಾ. ಈ ಚಳಿಗಾಲದಲ್ಲಿ ಸ್ಕಿನ್ನ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋಂಗಿದ್ರೆ ಖಂಡಿತ ನೀವು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ನು ಕಿಚನಲ್ಲಿ ಯಾವ ಕಡೆ ಹಾಕಿದ್ರೆ ಸರಿ ಹೋಗುತ್ತೆ ಅಂತೇಳಿ ನೋಡ್ತಿದ್ರು. ಹಾಗೆ ನನಗೆ ಒಬ್ಬರು ಕಮೆಂಟಲ್ಲಿ ಕೇಳ್ತಿದ್ರಿ, ಏನಕ್ಕೆ ನೀವು ಸ್ಟವ್ ಪಕ್ಕನೇ ಎಲ್ಲನೂ ಇಟ್ಕೊಂಡಿದ್ದೀರಲ್ಲ, ಅಂದರೆ ಈ ಆಯಿಲ್ ಕಂಟೈನರ್ ಇರ್ಬೋದು, ಹಾಗೆ ಕೆಲವೊಂದಿಷ್ಟು ಬಾಕ್ಸ್ಗಳನ್ನೆಲ್ಲ ಯಾಕೆ ಅಲ್ಲಿ ಇಟ್ಕೊಂಡಿದ್ದೀರಾ, ಅದನ್ನ ಬದಲು ಕ್ಯಾಬಿನೆಟಲ್ಲಿ ಇಟ್ಕೊಳ್ಬೋದಲ್ಲ ಅಂತೇಳಿ. ಇಲ್ಲೇನು ಗೊತ್ತಾ, ಈ ಮನೆಯಲ್ಲಿ ಒಂದು 3 ಕ್ಯಾಬಿನೆಟ್ ಅಷ್ಟೇ ಇರೋದು. ಒಂದರಲ್ಲಿ ನಾನು ಪಾತ್ರೆಗಳನ್ನೆಲ್ಲ ಇಟ್ಕೊಂಡಿದ್ದೀನಿ, ಇನ್ನೊಂದರಲ್ಲಿ ಅಕ್ಕಿ ಮತ್ತು ರಾಗಿ ಹಿಟ್ಟು ಇದೆಲ್ಲ ಬರುತ್ತಲ್ವ, ಅದನ್ನು ಇಟ್ಕೊಂಡಿದ್ದೀನಿ. ಇನ್ನು ಚಿಕ್ಕದೊಂದಿದೆ, ಅದರಲ್ಲಿ ಮಾಮೂಲಿಯಾಗಿ ಸ್ಪೈಸಸ್ಸು ಚಿಕ್ಕದು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಬೇರೆ ಕಡೆ ಎಲ್ಲೂ ಇಡ್ಲಿಕ್ಕೆ ಜಾಗನೇ ಇಲ್ಲ. ಹಾಗಾಗಿ ನಾನು ಮೇಲ್ಗಡೆ ಆ ಥರ ಇದು ಟ್ರ್ಯಾಕ್ನೆಲ್ಲ ತರಿಸ್ಕೊಂಡು ಹಂಗೆ ಜೋಡಿಸ್ಕೊಂಡಿರೋದು ಅಷ್ಟೇ. ಇನ್ನು ಕಿಚನ್ ಮಾತ್ರ ದೊಡ್ಡದಾಗಿದೆ, ಕ್ಯಾಬಿನೆಟ್ಸ್ ಜಾಸ್ತಿ ಕೊಟ್ಟಿಲ್ಲ ಈ ಮನೇಲಿ. ಇನ್ನು ಅಪ್ಪು ತೋರಿಸ್ತಾ ಇದ್ದಾರೆ ನೋಡಿ, ಇದನ್ನು ಯಾವ ಥರ ಅಂಟಿಸ್ಬಿಟ್ಟು ಪೇಸ್ಟ್ ಮಾಡೋದು ಅಂತ. ಫಸ್ಟು ನೀಟಾಗಿ ಆ ಲೈಟ್ ಇದೆಯಲ್ಲ ಅದಕ್ಕೊಂದ್ಸಲ ಅಂಟಿಸ್ಕೊಂಡು ಬಿಡ್ತಾರೆ. ಆಮೇಲೆ ಒಂದೇ ಸಲ ಗೋಡೆಗೆ ಸ್ಟಿಕ್ ಮಾಡಬೇಕಾದ್ರೆ ಆ ಸ್ಟಿಕ್ಕರ್ನ ತೆಗೆದು ಪೇಸ್ಟ್ ಮಾಡ್ತಾರೆ. ಇನ್ನು ಕೊನೆಗೂ ಆಯಿತು ನೋಡಿ, ಎಷ್ಟು ನೀಟಾಗಿ ಬೆಳಕೆಲ್ಲ ಕಾಣಿಸ್ತಾ ಇದೆ ಅಂತ. ಆ ಕಿಟಕಿಯಿಂದ ಸನ್ಲೈಟ್ ಬರ್ತಿದೆಯಲ್ವ, ಅದಕ್ಕೆ ಈ ಲೈಟ್ ಸ್ವಲ್ಪ ಡಲ್ ಅನ್ನಿಸ್ತಿರ್ಬೋದು ಅಥವಾ ಜಾಸ್ತಿ ಅಂತ ಅನ್ನಿಸ್ತಿರ್ಬೋದು ವಿಡಿಯೋದಲ್ಲಿ. ಆದರೆ ಕತ್ಲೆ ಟೈಮಲ್ಲಿ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇಷ್ಟ ಆಯಿತು, ಓಕೆ ಅನ್ನಿಸ್ತು. ಆ ಕಿಟಕಿಗೆ ಹಾಕಿದ್ದೀನಲ್ಲ, ಆ ಲೈಟ್ ಸ್ವಲ್ಪ ಚಿಕ್ಕದು, ಆವಾಗಲೇ ಈ ಥರ ದೊಡ್ಡ ತಂದು ಹಾಕ್ಕೊಂಡಿದ್ರೆ ಚೆನ್ನಾಗಿರೋದು. ಇನ್ನು ಅಮೆಝಾನಲ್ಲಿ ಇನ್ನೂ ಒಂದು 2-3 ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊಂಡಿದ್ದೆ ಕಿಚನಿಗೆ ಬೇಕು ಅಂತೇಳಿ. ಅದೆಲ್ಲ ಹಾಕ್ತೀನಿ ಅಂತೇಳಿ ನಾನು ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ಕೊಡ್ತೀನಿ, ಇವಾಗೇನು ಹಾಕ್ಲಿಕ್ಕೆ ಹೋಗಲಿಲ್ಲ. ಇದು ಬಂದು ಒಂದೇ ಒಂದು ಮನಿ ಪ್ಲ್ಯಾಂಟ್ ಏನಾದರೂ ಕೂಡ ಹಾಕೊಳ್ಬೋದು, ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ತೊಗೊಂಡೆ. ಇನ್ನು ಇದು ಕಿಚನಲ್ಲಿ ಜಾಸ್ತಿ ವೈರ್ಸ್ಗಳೆಲ್ಲ ಇರ್ತವೆ ಅಲ್ವಾ, ಅದನ್ನು ಹ್ಯಾಂಗ್ ಮಾಡಲಿಕ್ಕೆ ಅಂತೇಳಿ ತೊಗೊಂಡಿದ್ದೀನಿ. ಹಾಗೆ ಇದು ಪ್ಲೇಟ್ ಬಂದು ಕಿಚನ್ ವಾಲ್ಗೆ ಸ್ಟಿಕ್ ಮಾಡ್ಬೋದು. ಇದೊಂಥರ ಚೆನ್ನಾಗಿದೆ ಅನ್ನಿಸ್ತು. ನಾನು ಸ್ವಲ್ಪ ದೊಡ್ಡದು ಬರುತ್ತೆ ಅಂದ್ಕೊಂಡೆ, ಒಂಚೂರು ಪುಟ್ಟದಾಗಿದೆ. ಇದನ್ನು ಕಿಚನ್ಗೆ ಅಂತೇಳಿ ತೊಗೊಂಡಿದ್ದೀನಿ, ತೋರಿಸ್ತೀನಿ ನಾನು ನೆಕ್ಸ್ಟ್ ಟೈಮು. ಇನ್ನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದಷ್ಟು ಕೆಂಪಕ್ಕಿ ಬರುತ್ತಲ್ಲ, ಅದನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನೋಡಿ ಎಷ್ಟಿದೆ ಅಷ್ಟೇ, ಜಾಸ್ತಿ ನಾನು ಅದನ್ನೇ ಬಡಿಸ್ತಿರ್ತೀನಲ್ವ, ಹಾಗಾಗಿ ಬೇಗನೆ ಖಾಲಿ ಆಗೋಗ್ಬಿಡುತ್ತೆ. ಮಾಮೂಲಿ ಅವಲಕ್ಕಿಗಿಂತ ಕೆಂಪು ಅವಲಕ್ಕಿ ಒಂದು ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ. ಆದರೆ ನೋಡ್ಬಿಟ್ಟು ತೊಗೊಳ್ಬೇಕು, ಕೆಲವೊಂದು ಅವಲಕ್ಕಿಲಿ ಕಲರ್ ಕಟ್ಬಿಟ್ಟಿರ್ತಾರೆ. ನೀವು ತೊಳೆದಾಗ ನೋಡಿದ್ರೆ ಒಂದಿಷ್ಟು ಕಲರ್ ನೀರು ಬರ್ತಿರುತ್ತೆ. ಆ ಥರದ್ದೆಲ್ಲ ತೊಗೊಳ್ಲಿಕ್ಕೆ ಹೋಗಬಾರ್ದು. ನೋಡಿಕೊಂಡು ಒಳ್ಳೆ ಕ್ವಾಲಿಟಿ ಅನ್ನೋದನ್ನ ತೊಗೊಂಡ್ರೆ ಏನೂ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಇನ್ನಿವಾಗ ಮೊದಲು ಒಂದು ಕಡಾಯಿನ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ನಾನು 1 ಕಪ್ ಆಗೋವಷ್ಟು ಈ ಕೆಂಪಕ್ಕಿನ ತೊಗೊಳ್ತಾ ಇದ್ದೀನಿ. ಪುಟ್ಟ ಕಪ್ಪಲ್ಲಿ 1 ಕಪ್ ತೊಗೊಂಡಿರೋದು. ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀರಾ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಳ್ಬೋದು ನೀವು. ಇದನ್ನು ಸ್ವಲ್ಪ ನಾವು ಹುರ್ಕೊಳ್ಬೇಕು, ಒಂದು ಸ್ವಲ್ಪ ಕ್ರಂಚಿ ಆಗಬೇಕು, ಅಲ್ಲಿವರೆಗೂ ಹುರಿದ್ಬಿಟ್ಟು ಅದೇ ಬೌಲ್ಗೆ ನಾನು ಇವಾಗ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಅದೇ ಕಡಾಯಿಗೆ ಒಂದು 3/4 ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ತೊಗೊಂಡ್ರೂ ಕೂಡ ನಡೆಯುತ್ತೆ, ನಮ್ಮ ಇಷ್ಟ. ನನಗೆ ಇಷ್ಟು ಸಾಕು ಅನ್ನಿಸ್ತು, ಹಾಗಾಗಿ ಒಂದು 3/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಕಡಲೆ ಬೀಜನೂ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಸಿಪ್ಪೆ ಎಲ್ಲ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆನೆಲ್ಲ ತೆಗಿಬೇಕು. ಸಿಪ್ಪೆ ತೆಗೆದ್ಬಿಟ್ಟು ಸಪ್ರೇಟ್ ಮಾಡಿಕೊಂಡು ಬೇಕು ಅಂದರೆ ಕುಟಾಣಿಲಿ ಸ್ವಲ್ಪ ಕುಟ್ಕೊಂಡು ಕೂಡ ಇಟ್ಕೊಳ್ಬೋದು. ನಾನೇನು ಕುಟ್ಲಿಕ್ಕೆ ಹೋಗಲಿಲ್ಲ, ಬರೀ ಸಿಪ್ಪೆ ಮಾತ್ರ ತೆಗೆದು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ರಾತ್ರಿಯಿಂದ ನಾನು ಬಾದಾಮಿನ ನೆನೆಸಿಟ್ಟಿದ್ದೆ, ಆಲ್ಮಂಡ್ ಮಿಲ್ಕ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದ್ರದ್ದು ಕೂಡ ಸಿಪ್ಪೆ ತೆಗೆದಿದ್ದೀನಿ. ಒಂದು 15 ಬಾದಾಮಿನ ತೊಗೊಂಡಿದ್ದೀನಿ. ಮಾಮೂಲಿಯಾಗಿ ಒಂದು ಜಾರ್ಗೆ ಹಾಕ್ಬಿಟ್ಟು ಅದಕ್ಕೆ ಒಂದು 2 ಏಲಕ್ಕಿ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಈ ಆಲ್ಮಂಡ್ ಮಿಲ್ಕ್ನ ನೀವೇನಾದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀರಾ ಅಂದರೆ ಏಲಕ್ಕಿನೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ನಾನು ಇವತ್ತಿಗೆ ಮಾತ್ರ ಮಾಡ್ಕೊತಿರೋದು. ಈ ರೆಸಿಪಿಗೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಅಷ್ಟೇ. ಇನ್ನಿವಾಗ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ ಬಾಳೆಹಣ್ಣು. ಮನೇಲಿ ಈಗ ಕಳ್ತಿರುತ್ತಲ್ವ, ಆ ಬಾಳೆಹಣ್ಣು ಇದ್ರೂ ಕೂಡ ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಚೆನ್ನಾಗಿರೋದಾದ್ರೂ ಕೂಡ ಯೂಸ್ ಮಾಡ್ಕೋಬೋದು. ನಾನಿವತ್ತು ಮನೇಲಿ ಏಲಕ್ಕಿ ಬಾಳೆಹಣ್ಣಿತ್ತು, ಅದನ್ನು ಒಂದು 3 ತೊಗೊಂಡಿದ್ದೀನಿ. ಈ ಏಲಕ್ಕಿ ಬಾಳೆಹಣ್ಣ ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಜೇನುತುಪ್ಪ ಹಾಕ್ಕೊಳ್ಬೇಕಾಗತ್ತೆ. ನಿಮ್ಮ ಸಿಹಿಗೆ ತಕ್ಕನಾಗಿ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ಬಾಳೆಹಣ್ಣಲ್ಲಿ ಸ್ವೀಟ್ ಇರುತ್ತೆ, ಹಾಗೆ ಇದಕ್ಕೆ ಸ್ವಲ್ಪ ಫ್ರೂಟ್ಸ್ ಕೂಡ ಸೇರಿಸ್ತೀವಿ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ನಡೆಯುತ್ತೆ.
ಇವಾಗ ಜೇನುತುಪ್ಪ ಮತ್ತು ಈ ಬಾಳೆಹಣ್ಣು ಎರಡನ್ನೂ ಕೂಡ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನಾನಿಲ್ಲಿ ತೋರಿಸ್ತಿದ್ದೀನಲ್ವ, ಈ ಥರ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವು ಬಾದಾಮ್ ಮಿಲ್ಕ್ನ ರೆಡಿ ಮಾಡಿ ಇಟ್ಕೊಂಡಿದ್ದು ಅಲ್ವಾ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪುಟ್ಟದಾಗಿರೋ ಸೌಟ್ ಏನಾದರೂ ಇದ್ದರೆ ಅದರಲ್ಲಿ ಮಿಕ್ಸ್ ಮಾಡಿಬಿಡಿ, ಬೇಗನೆ ಆಗೋಗ್ಬಿಡುತ್ತೆ. ಇನ್ನು ಇದಕ್ಕೆ ನಾನು ಇವಾಗ ಚಿಯಾ ಸೀಡ್ಸ್ನ ಸೇರಿಸ್ತಾ ಇದ್ದೀನಿ. ಚಿಯಾ ಸೀಡ್ಸ್ ಏನು ಗೊತ್ತಾ, ಆದಷ್ಟು ರಾತ್ರಿ ಹೊತ್ತೇ ನೆನೆಸಿಟ್ರೆ ಒಳ್ಳೆಯದು. ಯಾಕಂದರೆ ಇದು ನೀರನ್ನ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಾವು ನೇರವಾಗಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರೋ ನೀರನ್ನ ಅಬ್ಸರ್ವ್ ಮಾಡುತ್ತೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಆದಷ್ಟು ರಾತ್ರಿನೇ ನೆನೆಸಿ, ನನಗೆ ಮರ್ತೋಗ್ಬಿಡ್ತು, ಹಾಗಾಗಿ ಇವಾಗ ನೆನೆಸಿಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಬಾದಾಮಿ ಮತ್ತು ಪಿಸ್ತಾ, ಗೋಡಂಬಿ ಎಲ್ಲ ಬೇಕಿತ್ತು, ಎಲ್ಲನೂ ಕೂಡ ಒಂಚೂರು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾನು ಸ್ವಲ್ಪ ಸ್ಟ್ರಾಬೆರಿನ ತರಿಸ್ಕೊಂಡಿದ್ದೆ. ಸ್ಟ್ರಾಬೆರಿ ಇದ್ದರೆ ಇದಕ್ಕೆ ಹಾಕೊಳ್ಬೋದು, ಇಲ್ಲಾಂದ್ರೂ ಕೂಡ ಏನು ತೊಂದರೆ ಇಲ್ಲ. ಫ್ರೆಶ್ ಆಗಿರೋದು ಸಿಕ್ಕಿತ್ತು ಅಂತೇಳಿ ಅಪ್ಪು ತೊಗೊಂಡು ಬಂದಿದ್ರು, ಹಂಗಾಗಿ ಬಳಸ್ಕೊಳ್ತಾ ಇದ್ದೀನಿ. ಸ್ಟ್ರಾಬೆರಿ ಜೊತೆಗೆ ಸ್ವಲ್ಪ ಆ್ಯಪಲ್ಲು, ಜೊತೆಗೆ ಮನೇಲಿ ಸ್ವಲ್ಪ ದಾಳಿಂಬೆ ಹಣ್ಣೆಲ್ಲ ಇತ್ತು, ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೆ ನೋಡಿ ಅದನ್ನು ಸೇರಿಸ್ಬೋದು. ಮೊದಲೇನು ಮಾಡಬೇಕು ಅಂದರೆ, ಒಂದು ಗ್ಲಾಸ್ ತೊಗೊಂಡು ಅದ್ರ ಕೆಳಗಡೆ ಕಡಲೆ ಬೀಜನ ಸೇರಿಸ್ಬೇಕು. ಆಮೇಲೆ 1 ಸ್ಪೂನ್ ಆಗುವಷ್ಟು ಅವಲಕ್ಕಿ, ಜೊತೆಗೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು 1 ಸ್ಪೂನ್, ಮೂರನ್ನು ಕೂಡ 1 ಸ್ಪೂನ್ ಹಾಕ್ಕೊಂಡು ಬಾಳೆಹಣ್ಣು ಮತ್ತು ಬಾದಾಮ್ ಮಿಲ್ಕ್ನೆಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೋ ನೋಡಿ, ಅದನ್ನು ಒಂದು 2-3 ಸೌಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಮಾಡ್ಕೊಬೋದು, ಲೇಯರ್ ಆಗಿ ಬರಬೇಕು ಅನ್ನೋಂಗಿದ್ರೆ ಅಂತ. ಅದಾದಮೇಲೆ ಅದ್ರ ಮೇಲೆ ನಾನು ಸ್ಟ್ರಾಬೆರಿ ಮತ್ತು ಆ್ಯಪಲ್ಲು ಜೊತೆಗೆ ದಾಳಿಂಬೆ ಹಣ್ಣು ಇತ್ತಲ್ಲ, ದಾಳಿಂಬೆ ಹಣ್ಣು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಣ್ಣು ನಿಮ್ಮಿಷ್ಟ, ಎಷ್ಟು ಬೇಕಾದರೂ ಹಾಕೊಳ್ಬೋದು. ನಾವು ಎಷ್ಟು ಫ್ರೂಟ್ಸ್ನ ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಇನ್ನು ಹಣ್ಣು ಹಾಕಿದ್ಮೇಲೆ ಚಿಯಾ ಸೀಡ್ಸ್ನ ನಾನು ನೆನೆಸಿಟ್ಟಿದ್ದೆ ಅಲ್ವಾ, ಆ ಚಿಯಾ ಸೀಡ್ಸ್ನ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆನೂ ಕೂಡ ಸ್ಪ್ರೆಡ್ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಕಡಲೆಕಾಯಿ ಬೀಜ, ಅದ್ರ ಜೊತೆಗೆ ಅವಲಕ್ಕಿನ ಹುರಿದಿಟ್ಕೊಂಡಿದ್ದಲ್ಲ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಅದ್ರ ಮೇಲೆ ಮತ್ತೆ ಬಾಳೆಹಣ್ಣಿಂದು ಈ ಥರ ಮಾಡ್ಕೊಂಡ್ಬಿಟ್ಟು ಕೊನೆಯಲ್ಲಿ ಮತ್ತೆ ಕಡಲೆ ಬೀಜ ಮತ್ತು ಅವಲಕ್ಕಿ, ಡ್ರೈ ಫ್ರೂಟ್ಸು ಎಲ್ಲನೂ ಕೂಡ ಹಾಕಿ ಅದ್ರ ಮೇಲೆ ಸ್ವಲ್ಪ ಫ್ರೂಟ್ಸ್ನೆಲ್ಲ ಹಾಕ್ಬಿಟ್ರೆ ಇದು ರೆಡಿ ಆಗುತ್ತೆ. ಈ ಥರ ಕಪ್ಪಲ್ಲಿ ಮಾಡ್ಕೊಳಲ್ಲ, ನಾವು ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ತಿದ್ದೀವಿ ಅಂದರೆ ಒಂದು ಬೌಲಲ್ಲಿ ಎಲ್ಲನೂ ಕೂಡ ಹಾಕ್ಬಿಟ್ಟು ಕೊನೆಯಲ್ಲಿ ಅವಲಕ್ಕಿ ಹಾಕ್ಕೊಳ್ಬೇಕಾಗುತ್ತೆ. ಯಾಕೆ ಗೊತ್ತಾ, ಅವಲಕ್ಕಿನ ಮೊದಲೇ ಹಾಕ್ಬಿಟ್ರೆ ಅದು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ. ಸಾಫ್ಟ್ ಆಗಿರುವಾಗ ತಿನ್ನಲಿಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಒಂಚೂರು ಅವಲಕ್ಕಿ ಕ್ರಿಸ್ಪಿಯಾಗಿರಬೇಕು, ಅವಾಗ ತಿಂದ್ರೇ ಚೆಂದ. ಹಾಗಾಗಿ ನೀವು ಬೌಲಲ್ಲಿ ಅಂದರೆ ದೊಡ್ಡ ಬೌಲಲ್ಲಿ ಏನಾದ್ರು ಮಾಡ್ಕೊಡ್ತಿದ್ದೀನಿ 3-4 ಜನಕ್ಕೆ ಅಂದರೆ ಆದಷ್ಟು ಎಲ್ಲನೂ ಕೂಡ ಹಾಕಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ನಾವು ಸರ್ವ್ ಮಾಡ್ತೀವಲ್ಲ ಆ ಟೈಮಲ್ಲಿ ಅವಲಕ್ಕಿನ ಹಾಕ್ಬಿಟ್ಟು ಕೊಟ್ಟರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೀವು ಈ ಗ್ಲಾಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅವಲಕ್ಕಿಯಿಂದ ಮಾಡಿರೋ ಒಂದು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡ್ತು ನೋಡಿ, ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ಅಂತೇಳಿ. ನಿಜವಾಗ್ಲೂ ಇದ್ರ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಒಂದ್ಸಲ ಟ್ರೈ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅವತ್ತಂತೂ ನಂಗೆ ತುಂಬಾ ಹಿಡಿಸ್ಬಿಟ್ಟಿತ್ತು. ನಾನು ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ಆಯಿತಾ. ಅಪ್ಪಗೆ ಟೇಸ್ಟ್ ಮಾಡ್ಲಿಕ್ಕೆ ಕೊಟ್ಟಾಗ ಅವ್ರಿಗೂ ಇಷ್ಟ ಆಗಿತ್ತು, ಅಮ್ಮಂಗೂ ಇಷ್ಟ ಆಗಿತ್ತು. ಕೊನೆಗೆ ಅದು ನನಗೆ ಸಾಲಿಲ್ಲ, ಎಲ್ಲರೂ ಖಾಲಿ ಮಾಡಿಬಿಟ್ಟಿದ್ರು, ಅಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ತಿದ್ರು. ಇನ್ನು ಟೇಸ್ಟ್ ಮಾಡಿ ಹೇಳ್ತೀನಿ. ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಮೇಲ್ಗಡೆ ಎಲ್ಲ ಹಾಕಿದ್ದೀನಲ್ವ ಚೆನ್ನಾಗಿ ಕಾಣಿಸ್ಲಿ ಅಂತ, ಹಂಗಾಗಿ ಸ್ಪೂನಿಂದ ತಗೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ನಿಜವಾಗ್ಲೂ ಸೂಪರಾಗಿ ಹೋಗಿದೆ. ಅವತ್ತಿಗಿಂತ ಇವತ್ತು ಇನ್ನೂ ಚೆನ್ನಾಗೋಗಿದೆ. ಅವತ್ತು ಸ್ವಲ್ಪ ಫ್ರೂಟ್ಸ್ನೆಲ್ಲ ಕಡಿಮೆ ಹಾಕಿದ್ದೆ, ಇವತ್ತು ಸ್ವಲ್ಪ ಫ್ರೂಟ್ಸ್ ಜಾಸ್ತಿ ಹಾಕಿದ್ದೀನಿ ನೋಡಿ. ಹಂಗಾಗಿ ಚೆನ್ನಾಗಾಗಿದೆ. ಜೊತೆಗೆ ಅವಲಕ್ಕಿ ಕ್ರಿಸ್ಪಿ ಆಗಿದೆ ನೋಡಿ, ಹಾಗಾಗಿ ಅಗಿಯುವಾಗ ಒಂಥರ ಖುಷಿ ಆಗುತ್ತೆ. ತಿಂತಾಯಿದ್ರೆ ತಿಂತಾನೆ ಇರಬೇಕು ಅಂತ ಅನ್ನಿಸ್ತಾ ಇದೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಮಿಸ್ ಮಾಡಿದೆ, ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೆಂಗಿತ್ತು ಅಂತ ಆಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಆಮೇಲೆ ಇನ್ನೊಂದೇನು ಗೊತ್ತಾ, ಅವಲಕ್ಕಿ ಸಾಫ್ಟ್ ಆದಮೇಲೆ ತಿಂದರೆ ಅಷ್ಟೊಂದು ಖುಷಿ ಆಗಲ್ಲ. ಈ ಥರ ಕ್ರಿಸ್ಪಿ ಆಗಿರಬೇಕು, ಅವಾಗಲೇ ತಿನ್ಕೊಂಡ್ಬಿಡ್ಬೇಕು, ಅವಾಗಲೇ ಒಂಥರ ಚೆಂದ ಇದು. ಇನ್ನು ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಬಿಡ್ತೀನಿ. ಇನ್ನು ಇವಾಗ ಸ್ವಲ್ಪ ಮಧ್ಯಾಹ್ನ ವಾರ್ಡ್ರೋಬ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಏನು ಗೊತ್ತಾ,
ನಾನು ಸೀರೆಗಳನ್ನೆಲ್ಲ ಬಳಸಿ ಸುಮಾರು ದಿನ ಆಗೋಯಿತು. ಡೆಲಿವರಿ ಆದಮೇಲೆ ಅದ್ರ ಕಡೆ ಅಷ್ಟೇ ಗಮನನೇ ಕೊಟ್ಟಿರಲಿಲ್ಲ. ಇನ್ನು ವಾರ್ಡ್ರೋಬ್ ಕ್ಲೀನ್ ಮಾಡಲಿಕ್ಕೂ ಕೂಡ ನನಗೆ ಸಮಯನೇ ಸಿಕ್ಕಿರಲಿಲ್ಲ. ಇವತ್ತೇನಂತ ಅಂದ್ಕೊಂಡೆ ಅಂದರೆ ಸೀರೆನೆಲ್ಲ ತೆಗೆದು ನೋಡೋಣ ಏನೇನಾಗಿದೆ ಅಂತೇಳಿ. ಜಾಸ್ತಿ ದಿನ ಕೆಲವೊಂದು ಸೀರೆನ ಹಂಗೆ ಇಟ್ಬಿಟ್ರೆ ಅದೊಂಥರ ಕಲೆ ಎಲ್ಲ ಬಂದುಬಿಡುತ್ತೆ. ಅದಕ್ಕೆ ಏನಂತಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ಸೀರೆಗಳು ಸ್ವಲ್ಪ ಹಾಳಾಗುತ್ತೆ ಅಂತ ಹೇಳ್ತಾರೆ. ಆವಾಗವಾಗ ತೆಗೆದು ನೀಟಾಗಿ ಒದ್ರು ಬಿಟ್ಟು ಫೋಲ್ಡ್ ಮಾಡಿ ಎತ್ತಿಡಬೇಕು. ಹಾಗಾಗಿ ಇವತ್ತು ಈ ಕೆಲಸ ಮಾಡೋಣ ಅಂತೇಳಿ ನಾನು ಮಾಡ್ತಿದ್ನ. ಅಷ್ಟರಲ್ಲಿ ಅಮ್ಮ ಕೂಡ ಬಂದರು, ಜಾಣುನ ಮಲಗಿಸಿದ್ರು. ಎದೊಳೋ ಅಷ್ಟರಲ್ಲಿ ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಬಿಡು ಅಂತೇಳಿ ಮಾಡ್ತಿದ್ರು. ನೋಡ್ಬಿಟ್ಟು ಸೀರೆಗಳನ್ನ ಹೇಳ್ತಿದ್ರು, ಇಷ್ಟೊಂದು ಸೀರೆನೆಲ್ಲ ಹಿಂಗೆ ಇಟ್ಟಿದೆಯಲ್ಲ, ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಅವಾಗವಾಗ ನೋಡಿಕೊಂಡು ಐರನ್ ಮಾಡಿ ಎತ್ತಿಡಬೇಕು. ಹೆಂಗೆ ಬೇಕು ಹಂಗೆ ಇಟ್ಬಿಟ್ರೆ ಬೇಗ ಹಾಳಾಗ್ಬಿಡುತ್ತೆ ಅಂತ. ಅವ್ರು ಆವಾಗಲೂ ಹಂಗೆ ಹೇಳ್ತಾರೆ, ಸೀರೆಗಳನ್ನ ತಗೊಳ್ಳೋದಲ್ಲ, ಅದು ನೀಟಾಗಿ ಇಟ್ಕೊಳ್ಬೇಕು, ಇಲ್ಲಾಂದರೆ ತೊಗೊಂಡಿದ್ದು ದುಡ್ಡೆಲ್ಲ ವೇಸ್ಟು ಅಂತ. ಅದಕ್ಕೆ ಸರಿ ಹೆಂಗೆ ಫೋಲ್ಡ್ ಮಾಡಬೇಕು ಹಂಗೆ ಮಾಡಿರ್ತೀನಿ ಹೇಳ್ರಮ್ಮ ಅಂತಿದ್ದೆ. ಅವರು ಈ ಥರ ಫೋಲ್ಡ್ ಮಾಡ್ತಾ ಇದ್ದಾರೆ ನೋಡಿ, ಈ ಥರ ಫೋಲ್ಡ್ ಮಾಡಿಟ್ರೆ ನಿಮ್ಮ ಜಾಗ ಕೂಡ ಆಗುತ್ತೆ, ಹಾಗೆ ನೀಟಾಗಿ ಕೂಡ ಇರುತ್ತೆ ಅಂತ. ಇನ್ನು ಸೀರೆನೆಲ್ಲ ಮಡ್ಚಿದ್ದಾಯಿತು. ಡ್ರೆಸ್ಗಳನ್ನೆಲ್ಲ ನಾಳೆ ಮಡ್ಚಿಡೋಣ ಅಂತ ಅಂದ್ಕೊಂಡ, ಎಲ್ಲ ಫುಲ್ಲು ಉದುರ್ತಾ ಇದ್ದು. ಹಾಗಾಗಿ ಬೇಡ ಇವತ್ತೆಲ್ಲನೂ ಮಡ್ಚಿಟ್ಬಿಡೋಣ ಅಂತೇಳಿ ಒಂದೊಂದೇ ತೆಗೆದಿಡ್ತಾ ಇದ್ದೀನಿ. ಏನು ಗೊತ್ತಾ, ಮೊದಲೆಲ್ಲ ಒಂದ್ಸಲ ಏನು ಮಾಡಿದ್ದೆ ಅಂದರೆ ಈ ಪ್ರೆಗ್ನೆನ್ಸಿ ಆದಮೇಲೆ ಒಂದು 4-5 ತಿಂಗಳಾದಮೇಲೆ ಟಮ್ಮಿ ಎಲ್ಲ ಸ್ವಲ್ಪ ದೊಡ್ಡದಿರ್ತಿತ್ತಲ್ವ, ಆಗ ಕೆಲವೊಂದು ಡ್ರೆಸ್ಸೆಲ್ಲ ಆಗ್ತಿರ್ಲಿಲ್ಲ. ನಾನು ಸ್ವಲ್ಪ ವೇಟ್ ಗೇನ್ ಆಗಿದ್ದೆ, ಹಾಗಾಗಿ ಎಲ್ಲನೂ ತೊಗೊಂಡೋಗಿ ಹಾಕೊಬಿಡೋಲ್ಲಿ ಇಟ್ಬಿಟ್ಟಿದ್ದೆ. ಮೆಟರ್ನಿಟಿ ವೇರ್ಸ್ ಮಾತ್ರ ಇಲ್ಲಿದ್ದು. ಇವಾಗ ಹೆಂಗೆ ಆಗಿದೆ ಅಂತ ಅಂದರೆ, ಆವಾಗ ತೊಗೊಂಡಿದ್ದ ಡ್ರೆಸ್ಸು ಅಂದರೆ ನಾನು ಒಂದು 5 ತಿಂಗಳಾದ್ಮೇಲೆ ತೊಗೊಂಡಿದ್ನಲ್ಲ, ಆ ಡ್ರೆಸ್ಗಳೆಲ್ಲ ಲೂಸ್ ಆಗ್ತಾ ಇದ್ದಾವೆ. ಹಾಗಾಗಿ ಇವನ್ನೆಲ್ಲ ತಗೊಂಡೋಗಿ ಮತ್ತೆ ಆ ಕಡೆ ಇಡಬೇಕು, ಅವನ್ನೆಲ್ಲ ತೊಗೊಂಬಂದು ಈ ಕಡೆ ಇಟ್ಕೋಬೇಕು. ಹಿಂಗೆ ಇವತ್ತು ಈ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಕೂಡ ಸ್ವಲ್ಪ ಸಣ್ಣ ಕೂಡ ಆಗಿದ್ದೀನಿ. ಹಾಗಾಗಿ ಹಳೆ ಡ್ರೆಸ್ಗಳೆಲ್ಲ ಆರಾಮಾಗಿ ಆಗ್ತಾ ಇದ್ದಾವೆ. ಇಷ್ಟು ದಿನ ಬರೀ ಮೆಟರ್ನಿಟಿ ನೈಟಿ ಬರುತ್ತಲ್ವ, ಅದನ್ನೇ ಯೂಸ್ ಮಾಡ್ತಾ ಇದ್ದೆ. ಸುಮಾರು ಜನ ನೈಟಿದು ಲಿಂಕ್ ಕೂಡ ಕೇಳ್ತಾ ಇದ್ರಿ, ಎಲ್ಲಿ ನೀವು ಬೈ ಮಾಡಿದ್ದು ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಕಡೆಯಿಂದ ತೊಗೊಂಡಿದ್ದು, ಯಮುನಾ ಟ್ರೆಂಡ್ಸ್ ಅಂತ ಹೇಳ್ಬಿಟ್ಟು. ಬೇಕಿದ್ರೆ ಚೆಕ್ ಮಾಡಿ ನೋಡಿ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇನ್ನು ಇವಾಗ ಮೆಟರ್ನಿಟಿ ನೈಟೀಸ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ನಾರ್ಮಲ್ ಡ್ರೆಸ್ಗಳನ್ನೂ ಕೂಡ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಡಿವೈಡ್ ಮಾಡಿಡ್ತಾ ಇದ್ದೀನಿ. ಇನ್ನು ಸಣ್ಣ ಆಗಿದ್ದೀನಿ ಅಂತ ಹೇಳೋದ್ನೆಲ್ಲ ಕೆಲವೊಬ್ಬರು ಕಮೆಂಟಲ್ಲಿ ಕೇಳ್ತಾ ಇದ್ರಿ ಕೂಡ, ಮೊದಲು ನೀವು ಎಷ್ಟು ವೆಯ್ಟ್ ಗೇನ್ ಆಗಿದ್ರಿ, ಅಂದರೆ ಡೆಲಿವರಿ ಹತ್ತತ್ರ ಬರುತ್ತಲ್ಲ ಟೈಮು, ಆ ಟೈಮಲ್ಲಿ ಎಷ್ಟು ವೆಯ್ಟ್ ಗೇನ್ ಆಗಿದ್ರಿ, ಅದಾದಮೇಲೆ ಎಷ್ಟು ವೆಯ್ಟ್ ಲಾಸ್ ಆಯಿತು ನಿಮ್ಮದು ಇಲ್ಲಿವರೆಗೂ ಅಂತ ಹೇಳ್ಬಿಟ್ಟು. ಏನು ಗೊತ್ತಾ, ನಾನು ಕನ್ಸೀವ್ ಆಗಲಿಕ್ಕಿಂತ ಮುಂಚೆ ನನ್ನ ವೆಯ್ಟ್ ಬಂದು 51 ಇತ್ತು ಅಲ್ವಾ ಅಪ್ಪು? 51 kg ನಾನು ಅವಾಗಿದ್ದಿದ್ದು. ನಾನು ನೈಟಿಗೆ ಕರೆಕ್ಟಾಗಿದ್ದೆ. ಇನ್ನೂ ಒಂದು 2 kg ಸ್ವಲ್ಪ ಕಡಿಮೆನೇ ಆಗಬೇಕಿತ್ತು. ನಾನು ಆವಾಗ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿದ್ವಲ್ಲ, ಹಾಗಾಗಿ ಈಚೆ ತಿಂದ್ಬಿಟ್ಟು ಒಂಚೂರು 1-2 kg ದಪ್ಪ ಆಗಿದ್ದೆ. ಇನ್ನು ಕನ್ಸೀವ್ ಆದಮೇಲೆ ಡೆಲಿವರಿ ಆಗೋವರೆಗೂ ಕೂಡ ಸುಮಾರು ಒಂದು ಎಷ್ಟು kg ದಪ್ಪ ಆಗಿದ್ದೆ, 68 kg ಆಗಿದ್ದೆ. 68 ಅಂದರೆ 69 ಅಂತ ಅಂದ್ಕೊಳ್ಳಿ. ಹೇಳ್ಬೇಕಂದ್ರೆ ಒಂದು 19 kg ಅಲ್ವಾ ಅಪ್ಪು? 18-19 ಹೆಚ್ಚು ಕಡಿಮೆ ಒಂದು 19 kg ವೆಯ್ಟ್ ಗೇನ್ ಆಗಿದ್ದೆ. ಅದಾದಮೇಲೆ ಡೆಲಿವರಿ ಆಗುತ್ತೆ ನೋಡಿ, ಆವಾಗಲೇ ನಿನ್ನೆ ಸುಮಾರು ಒಂದು 5 kg ಕಡಿಮೆ ಆಗ್ತೀವಿ ನಾವು. ಪಾಪು ಮತ್ತು ನಾರ್ಮಲಾಗಿ ನೀರೆಲ್ಲ ಹೋಗುತ್ತಲ್ವಾ, ಹಾಗಾಗಿ ಪಾಪು ಎಲ್ಲ 5-6 kg ಹೋಗಿರುತ್ತೆ. ಒಂದು 5-6 kg ಕಡಿಮೆ ಆಗಿತ್ತು. 69ರಿಂದ ಒಂದು 64 ಇದ್ದೆ ನಾನು. ಮನೆಗೆ ಬಂದು ವೆಯ್ಟ್ ನೋಡಿಕೊಂಡಾಗ ನಾನು 64 ಇದ್ದೆ. ಇನ್ನು ಡೆಲಿವರಿ ಆಗಿ ನನಗಿವಾಗ 3 months ಹತ್ತತ್ರ ಬಂತು. ಇವಾಗ ಎಷ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ರೀ. ನಾನು ಹೇಳಿದ್ರೆ ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ, ಇಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ, ನೀವು ಅಷ್ಟಿಲ್ಲ, ಇನ್ನೂ ಸ್ವಲ್ಪ ದಪ್ಪ ಇದ್ದೀರಾ ಅಂತ. ಇನ್ನು ಕೆಲವೊಬ್ಬರು ಇಲ್ಲ ನೀವು ಇನ್ನೂ ಸ್ವಲ್ಪ ಸಣ್ಣ ಇರ್ಬೋದು, ನೋಡ್ಲಿಕ್ಕೆ ತೆಳ್ಳ ಕಾಣಿಸ್ತಿದ್ದೀರಾ ಅಂತೀರಾ. ಹಾಗಾಗಿ ವೇಯಿಂಗ್ ಮಿಷಿನಲ್ಲೇ ತೋರಿಸ್ತೀನಿ ರೀ. ನಮ್ಮನೆ ನೋಡಿ, ನಾವು ಎಷ್ಟೇ ಬಟ್ಟೆನೆಲ್ಲ ತೆಗ್ದು ಜೋಡಿಸಿದ್ರು ಕೂಡ ಜಾಣು ಬಟ್ಟೆ ಎಲ್ಲ ಸೋಫಾ ಮೇಲೆ ತೇಲಾಡ್ತಾ ಇರುತ್ತೆ. ಎಷ್ಟಿದ್ದೀನಪ್ಪ? 58,700. ಇವಾಗ 58.800 ಗ್ರಾಮ್ ಇದ್ದೀನಿ. ಬೆಳಿಗ್ಗೆ ಹೊತ್ತು ಅಂದರೆ ಖಾಲಿ ಹೊಟ್ಟೆಲೇ ವೆಯ್ಟ್ ಚೆಕ್ ಮಾಡಬೇಕು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಚೆಕ್ ಮಾಡಿದಾಗ 57.67 ಈ ಥರ 58 kg ಅಂತ ಅಂದ್ಕೊಳ್ಳಿ. ಮೊದಲು ಬಂದು 64 ಇದ್ದೆ ಮನೆಗೆ ಬಂದಾಗ, ಈಗ 58. ಅಂದರೆ ಹತ್ತತ್ರ ಒಂದು 2.25-3 ತಿಂಗಳಲ್ಲಿ 6 kg ವೆಯ್ಟ್ ಲಾಸ್ ಆಗಿದೆ.
ಇನ್ನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಯಟೆಲ್ಲ ಏನು ನಾನು ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ನಾನು ಏನಿದ್ರು ಕೂಡ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗಲಿ ಅಂತ ಹೇಳ್ಬಿಟ್ಟು ಯಾವ್ಯಾವೆಲ್ಲ ಫುಡ್ನ ತೊಗೊಳ್ಬೇಕು ನೋಡಿ ಇನ್ಕ್ರೀಸ್ ಆಗಲಿಕ್ಕೆ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ತಿನ್ಕೊಳ್ತಾ ಇದ್ದೆ. ಜೊತೆಗೆ ನನಗೆ ಸ್ವಲ್ಪ ಜಾಸ್ತಿ ಹಶ್ವಾಗೋದಲ್ವಾ, ಹಾಗಾಗಿ ಕಾಪ್ಸ್ನು ಕೂಡ ಜಾಸ್ತಿನೇ ತೊಗೊಳ್ತಾ ಇದ್ದೆ. ಈ ಚಪಾತಿ ಅನ್ನ ಮುದ್ದೆ ಇದನ್ನೆಲ್ಲ ಒಂಚೂರು ಜಾಸ್ತಿನೇ ತಿಂತಿದ್ದೆ. ಆದರೂ ಕೂಡ ಇಷ್ಟು ಕಡಿಮೆ ಆಗಿದ್ದೀನಿ ನೋಡಿ ನಾನು 2.5 ತಿಂಗಳಲ್ಲಿ. ಯಾಕೆ ಅಂತ ಅಂದರೆ ಈ ಟೈಮಲ್ಲಿ ನಾವು ಫೀಡಿಂಗ್ ಜಾಸ್ತಿ ಮಾಡಿಸ್ತಾ ಇರ್ತೀವಲ್ವ ಮಗುಗೆ, ನಾವು ಎಷ್ಟು ಜಾಸ್ತಿ ಫೀಡಿಂಗ್ ಮಾಡಿಸ್ತೀವೋ ನಾವು ಕೂಡ ವೆಯ್ಟ್ ಲಾಸ್ ಆಗ್ತಾ ಬರ್ತೀವಿ. ಅಂದರೆ ಫ್ಯಾಟ್ ಲಾಸ್ ಆಗ್ತೀವಿ, ವೆಯ್ಟ್ ಲಾಸ್ ಆಗೋದಿಲ್ಲ. ಇನ್ನು ಪರ್ಟಿಕ್ಯುಲರ್ ಆಗಿ ನಾವು ಆ ಕಾಪ್ಸ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಫೈಬರು ಮತ್ತು ಪ್ರೋಟೀನ್ ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡು ಈ ಥರ ಫುಡ್ನ ತಿನ್ಕೊಂಡು ಬಂತ ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಆಗಿಬಿಡ್ತೀವಿ. ನಾನು ಆ ಥರ ಎಲ್ಲ ಏನೂ ಮಾಡಲಿಕ್ಕೆ ಹೋಗಲಿಲ್ಲ. ನನಗೆ ಹಸಿವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗ್ತಾನೇ ಇರಲಿಲ್ಲ, ಹಾಗಾಗಿ ಚೆನ್ನಾಗಿ ತಿಂತಾ ಇದ್ದೆ. ಆದ್ರೂ ಇಷ್ಟು ಕಡಿಮೆ ಆಗಿದ್ದೀನಿ. ಇನ್ನು 3 ತಿಂಗಳಾದಮೇಲೆ ನಾನು ಮತ್ತೆ ಹಳೆ ರೊಟೀನ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಆವಾಗ ಏನಿಲ್ಲ, 1-2 ತಿಂಗಳಲ್ಲೆಲ್ಲ ನಾನು ನಾರ್ಮಲ್ ಹಳೆ ವೇಟ್ಗೆನೇ ಬಂದುಬಿಡ್ತೀನಿ. ವೆಯ್ಟ್ ಲಾಸ್ ಮಾಡೋದೇನು ಅಷ್ಟೊಂದು ದೊಡ್ಡ ಕಷ್ಟ ಅಲ್ಲ. ಈ ಟೈಮಲ್ಲಿ ಏನು ಅಂತ ಅಂದರೆ ನನಗೆ ಈ ಜರ್ನಿನ ಎಂಜಾಯ್ ಮಾಡಬೇಕಂತ ತುಂಬಾ ಇಷ್ಟ. ಚೆನ್ನಾಗಿ ತಿನ್ಕೊಂಡು ಮಗುಗೂ ಫೀಡ್ ಮಾಡಿಸ್ಕೊಂಡು ಸಮಯ ಕಳಿಬೇಕು ಅನ್ನೋದು ಜಾಸ್ತಿ ಆಸೆ. ಹಾಗಾಗಿ ಎಲ್ಲನೂ ಕೂಡ ನಿಧಾನಕ್ಕೇನೆ ಮಾಡ್ಕೊಂಡು ಬರ್ತಾ ಇರೋವಂಥದ್ದು. ಇನ್ನು ಕೆಲವೊಂದು ಕಡೆ ಬಡಂತನ 1-2 ತಿಂಗಳು 3 ತಿಂಗಳು ಆಗೋವಷ್ಟರಲ್ಲಿ ತೀರಾ ಸಣ್ಣ ಆಗಿರೋರು ಇರ್ತಾರೆ. ಇನ್ನೊಂದು ಕೆಲವೊಂದು ಕಡೆ ದಪ್ಪ ಆಗಿರೋರು ಇರ್ತಾರೆ. ನಮ್ಮ ಕಡೆ ಎಲ್ಲ ಬಡಂತನ ಚೆನ್ನಾಗಿ ಮೈ ಹಿಡ್ದಿದೆ ಅಂತ ಅಂದರೆ ಒಂದು 3 ತಿಂಗಳಲ್ಲಿ ನಾವೆಲ್ಲ ಗುಂಡ್ಗುಂಡಕ್ಕಾಗಿರಬೇಕು. ಇನ್ನೊಂದು ಕಡೆ ಅಂತ ಹೇಳಿದ್ನಲ್ಲ, ಬೇರೆ ಕಡೆ, ಆ ಕಡೆ ಎಲ್ಲ ಮಗು ಸ್ವಲ್ಪ ಚೆನ್ನಾಗಿ ಗುಂಡ್ಗುಂಡಾಗಿದ್ದು ಅಮ್ಮ ಒಂಚೂರು ತೆಳ್ಳಗಾಗಿದ್ರೆ ಅವಾಗ ಬಡಂತನ ಚೆನ್ನಾಗಿ ಮೈ ಹಿಡ್ದಿದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಒಂದೊಂದು ಕಡೆ ಒಂದೊಂದು ಥರ. ಸದ್ಯಕ್ಕೆ ನಮ್ಮ ಮನೇಲಿ ಈ ಥರ. ಹಾಗಾಗಿ ನಾನು ಇಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಷ್ಟೇ. ನೀವು ಸುಮಾರು ಸಲ ಕಮೆಂಟಲ್ಲಿ ಕೇಳ್ತಾ ಇದ್ರಿ, Q&A ಬ್ಲಾಗ್ ಮಾಡಿದಾಗಲೂ ಕೂಡ ಇದ್ರ ಬಗ್ಗೆನೇ ಜಾಸ್ತಿ ಕಮೆಂಟ್ ಬಂದಿದ್ದು. ಹಾಗಾಗಿ ಇವತ್ತು ಶೇರ್ ಮಾಡಿಕೊಂಡೆ. ಇನ್ನು ಮುಂದೆ ನಾನು ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡ್ತೀನಲ್ಲ, ಆವಾಗಲೂ ಕೂಡ ಬ್ಲಾಗ್ ಮಾಡ್ತೀನಿ. ಆವಾಗ ನಾನು ಫುಡ್ ರೊಟೀನ್ ಎಲ್ಲ ಯಾವ ಥರ ಚೇಂಜ್ ಮಾಡ್ಕೊತೀನಿ ಅನ್ನೋದನ್ನ ಶೇರ್ ಮಾಡ್ಕೊತೀನಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಜಾಣ ಜೊತೆ ಆಟ ಆಡ್ಕೊಂಡು ಕೂತಿದ್ದು. ಅಪ್ಪು ಕೂಡ ಹೊರಟ್ರು. ಏನು ಗೊತ್ತಾ, ಬಟ್ಟೆ ಫೋಲ್ಡ್ ಮಾಡಬೇಕಾದ್ರೆ ಅಮ್ಮ ಫೋಲ್ಡ್ ಮಾಡಲಿಕ್ಕೆ ಅಂತೇಳಿ ಬಂದ್ರಲ್ಲ, ಒಂದು ಸ್ವಲ್ಪ ಅಂದರೆ ಸೀರೆನೆಲ್ಲ ಫೋಲ್ಡ್ ಮಾಡಿಕೊಟ್ರು. ಅಷ್ಟರಲ್ಲಿ ಮತ್ತೆ ಜಾಣು ಎದ್ಬಿಟ್ರು. ಅವ್ರದ್ದೊಂಥರ ಕೋಳಿ ಮರಿ ನಿದ್ದೆ. ಮಧ್ಯಾಹ್ನ ಟೈಮು ಜಾಸ್ತಿ ನಿದ್ದೆನೇ ಮಾಡೋದಿಲ್ಲ. ಕೈ ಮೇಲೆ ಏನಾದರೂ ಇಟ್ಕೊಂಡಿದ್ದಾಗ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ತೊಟ್ಲಿಗೆ ಹಾಕಿದಾಗ ಹೊರಗಡೆ ಎಲ್ಲ ಏನಾದರೂ ಮಾರ್ಲಿಕ್ಕೆ ಬರ್ತಿರ್ತಾರಲ್ವ, ಆ ಸೌಂಡ್ ಏನಾದರೂ ಒಂಚೂರು ಕಿವಿಗೆ ಬಿದ್ದರೆ ಸಾಕು, ಪಟ್ ಅಂತ ಎದ್ಬಿಡ್ತಾರೆ. ಇನ್ನು ಇವತ್ತು ಕೂಡ ಅಷ್ಟೇ, ಸೀರೆಗಳನ್ನೆಲ್ಲ ಫೋಲ್ಡ್ ಮಾಡೋವರೆಗೂ ಮಲಗಿದ್ರು. ಆಮೇಲೆ ಎದ್ಬಿಟ್ರು. ಸರಿ ಅಂತ ಅಮ್ಮ ಆಡಿಸ್ತಾ ಕೂತ್ಕೊಂಡಿದ್ರ. ಅಪ್ಪನೂ ಕೂಡ ಸ್ವಲ್ಪ ಹೊತ್ತು ಆಡಿಸ್ಬಿಟ್ಟು ಹೊರಟ್ರು. ಇನ್ನು ನೋಡ್ತಾ ಸಂಜೆ ಆಯಿತು ನೋಡಿ. ಸಂಜೆ ಸ್ವಲ್ಪ ಮಶ್ರೂಮ್ ಕಬಾಬ್ ಮಾಡೋಣ ಅಂತೇಳಿ ಆರ್ಡರ್ ಮಾಡ್ಕೊಂಡಿದ್ದೆ. ಅದು ಬಂದಿತ್ತು. ಅದನ್ನು ನೋಡ್ಬಿಟ್ಟು ಇವಾಗೆಲ್ಲನೂ ಕ್ಲೀನ್ ಮಾಡಿ ಮಾಡ್ತಾಯಿದ್ದೀನಿ. ಏನಂದರೆ ಲೇಕಮ್ಮ ಒಂದು 15-20 ದಿನದಿಂದನೂ ಕೂಡ ಕೇಳ್ತಾನೆ ಇದ್ದಿದ್ದು, ಮಶ್ರೂಮ್ ಕಬಾಬ್ ಮಾಡಿ ಶೆಲ್ಬೇಕಾ, ಮಶ್ರೂಮ್ ಕಬಾಬ್ ಮಾಡು ಅಂತ. ನಾನಿವತ್ತು ನಾಳೆ ನಾಡಿದ್ದು ಅಂತ ಹೇಳ್ಬಿಟ್ಟು ಮಾಡೇ ಕೊಟ್ಟಿರಲಿಲ್ಲ. ಯಾಕಂದರೆ ಟೈಮೇ ಸಿಗ್ತಿರ್ಲಿಲ್ಲ. ಬೆಳಗ್ಗೆ ಹೊತ್ತು ಕಾಲೇಜ್ ಇರ್ತಿಬಿಡ್ತಿತ್ತು, ಬರಲಿಕ್ಕೆ ಲೇಕಮ್ಮಂಗೆ ಆಗ್ತಿರ್ಲಿಲ್ಲ. ಏನಾದರೂ ಮಾಡಬೇಕು ಅನ್ನೋಂಗಿದ್ರೆ ಸಂಜೆನೇ ಮಾಡಬೇಕಿದ್ದಿದ್ದು. ಸಂಜೆ ಹೊತ್ತು ಏನಾಗೋದು ಅಂದರೆ ಒಂದೊಂದು ಸಲ ಜಾಣು ಆಟ ಆಡಿಸ್ಲಿಕ್ಕೆ ನಾನೇ ಕೂರಬೇಕಿತ್ತು. ಅಮ್ಮಂಗೆ ಬೇರೆ ಕೆಲಸ ಇರೋದು, ಅಮ್ಮ ಅದನ್ನು ಮಾಡ್ತಾಯಿದ್ರು. ಈ ಥರ ಏನೋ ಒಂದು ಆಗ್ತಿತ್ತು. ಕೊನೆಗೆ ಇವತ್ತು ಬಾಲೆಕಮ್ಮ ಇನ್ನು ನಾಳೆ ಅಂತ ಹೋಗ್ತಿದ್ರು, ನೀನು ಮಶ್ರೂಮ್ ಕಬಾಬ್ ತಿನ್ನಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಕರೆದಿದ್ನ. ಇನ್ನು ಬರೋ ಅಷ್ಟರಲ್ಲಿ ನಾನು ಮಶ್ರೂಮ್ನೆಲ್ಲ ಸ್ವಲ್ಪ ನೀಟಾಗಿ ನೋಡಿಕೊಂಡು ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಒಂದೇ ಸಲ ನೋಡಿ 3 ಪ್ಯಾಕೆಟ್ ಮಶ್ರೂಮ್ ತರಿಸಿರೋದು. ಅದರಲ್ಲಿ 2 ಪ್ಯಾಕೆಟ್ ಚೆನ್ನಾಗಿದೆ, 2 ಪ್ಯಾಕೆಟು ಚೆನ್ನಾಗೇ ಇಲ್ಲ. ಕಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅದು ಫ್ರೆಶ್ ಆಗಿದೆಯೋ ಇಲ್ವೋ ಅಂತ ಹೇಳಿ. ಕಬಾಬ್ ಮಶ್ರೂಮ್ ಕಬಾಬ್ ಮಾಡ್ತಿರೋದು ನಿಮ್ಮ ಅಮ್ಮ ನೋಡು. ಆಲ್ಗವ ನಿಮ್ಮ ಅತ್ತೆ ಬೈಕೆ ಆಗಿದೆಯಂತೆ ಮಶ್ರೂಮ್ ಕಬಾಬ್ ತಿನ್ಬೇಕು ಅಂತ. ಅಯ್ಯೋ ತುಟಿ ನೋಡಿ ಏನು ಚೆನ್ನಾಗಿ ಮಾಡ್ತಿರೋದು ಅಂತ. ಜಾಣು ಲೈಟ್ ನೋಡ್ತವ್ರೆ. ಲೈಟ್ ನಮ್ಮ ಸರ್ ನೀನ್ ತಿಂತೀಯ ಮಗ್ನೆ ಮಶ್ರೂಮ್ ಕಬಾಬ್ನ? ಒಂಚೂರು ಟೇಸ್ಟ್ ಮಾಡಿಸಿರುತ್ತೆ ನಂಗೆ ಖುಷಿ ಆಗುತ್ತೆ. ಮಶ್ರೂಮ್ ಕಬಾಬ್ ತಿಂತೀಯ ಮಗ್ನೆ? ತಿಂತೀರ ಜನ? ತಿಂತೀರಿ? ಆರದು ಮಗ್ನೆ ಬಂದಿರೋದು. ಇಲ್ಲಿ ನೋಡ್ತಿರೋದು ನೋಡು. ಕಣ್ಣು ನೋಡಿ ಹೆಂಗ್ ಹೋಗುತ್ತೆ. ಏನಿದು ಬೇಕಾ ನಿಮ್ಗಿದು? ಇದನ್ನ ತಿನ್ನಕ್ಕೆ ಎಷ್ಟು ದಿನ ಟೈಮ್ ಇದೆ ಗೊತ್ತಾ ನಿಮ್ಗೆ? ನೋಡು ಕಣ್ಣು ಹಂಗೆ ಮೇಲೆ ಹೋಗುತ್ತೆ. ಬೇಕೇ ಬೇಕು.
ಕೊಡ್ಲೇಬೇಕು ನಾನ್ ಕೊಡಲ್ಲಪ್ಪ ನಾನ್ ಕೊಡಲ್ಲಪ್ಪ. ಇದು ಅತ್ತೆ ಮಾಡ್ತಿರೋದು, ಅತ್ತೆಗೋಸ್ಕರ ಮಾಡ್ತಿರೋದು. ನಂಗೆ ಅಷ್ಟೇ ಇವತ್ತು. ನಿಂಗಿಲ್ಲ ಜಾಣ ಇವತ್ತು, ನಿಮಗ್ ಕೊಡಲ್ಲ ಜಾಣ. ಸ್ಮೈಲ್ ಮಾಡಿ ಮಗ್ನೆ, ಸ್ಮೈಲ್. ಅಯ್ಯಯ್ಯೋ, ಸ್ಮೈಲ್ ಮಾಡಿ ಅಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸ್ಮೈಲ್ ಮಾಡಕ್ಕೆ. ಪಟ್ಟಂತ ನಕ್ಬಿಡ್ತಾರೆ. ಯಾರ ಮೊನ್ನೆ ಕಾಲಿ ಗೆಜ್ಜೆ ಎಲ್ಲ ಹಾಕಿ ನನ್ ಮಗನ್ ಫುಲ್ ಮಿಂಚಿಸ್ತಾವ್ರೆ ಅಲ್ಲ, ಫುಲ್ ಮಿಂಚಿಸ್ತಾವ್ರಲ್ಲಪ್ಪ. ಖುಷಿ ಆಗ್ತದೆ. ಹಾ, ಏನ್ ಬೇಕು? ಓನ್ ಬೇಕೆ? ಓನು. ಓ, ನಿದ್ದೆ ಬಂದೈತಾ? ಯಾಕತ್ತೆ ನಾನು ಎತ್ಕೊ ಬಂದಿದ್ದು? ನಮ್ ನಿದ್ದೆ ಬತ್ತಿತ್ತು ತಾನೇ, ಎತ್ಕೊ ಬಂದ್ಬಿಟ್ಟು ನಿದ್ದೆ ಬಂದಿತ್ತ ಅಂತ ಕೇಳಿದ್ರೆ ಏನು ಏನು ನಾನು ಎತ್ಕೊಳ್ಳಲ್ಲ, ನನ್ನ ಕೈಯೆಲ್ಲ ಗಬ್ಬಾಗಿದೆ. ನಿಮ್ಮ ಅತ್ತೆ ಕೈ ಚೆನ್ನಾಗಿದೆ. ಆನು ಆನು ಏನು ನಿನ್ನ ಅರ್ಧ ನಿದ್ದೆಯಿಂದ ಎತ್ಕೊ ಬಂದಿದ್ದು ಯಾರು? ಯಾರಮ್ಮ? ಅಯ್ಯೋ ಅಯ್ಯೋ, ಯಾರಮ್ಮ? ನಾನು ಎತ್ಕೋಬೇಕು? ಎತ್ಕೊಳ್ಳಲ್ಲ ನಾನು. ಅಯ್ಯೋ ಬೇಡ, ನಿಮ್ಮಮ್ಮ ನಾವು ಆಚೆಗೂ ಬಿಡುವ, ನಾವು ಬರವ. ಲೇಖಮ್ಮಂಗೆ ಇವಾಗ ಸ್ವಲ್ಪ ಓದ್ಕೊಳ್ಳೋದೆಲ್ಲ ಜಾಸ್ತಿನೇ ಇರುತ್ತಲ್ವ, ಹಾಗಾಗಿ ಜಾಣತದೆ ಸಮಯ ಕಳೀಲಿಕ್ಕೆ ಅಷ್ಟೊಂದು ಆಗ್ತಾ ಇಲ್ಲ. ಈ ಥರ ಏನಾದರೂ ಬಿಡು ಮಾಡ್ಕೊಂಡು ಬಂದಾಗ ನಾವು ಎತ್ಕೊಂಡು ಕೂಡ್ದು, ನಾನು ಬರೋದೇ ಸ್ವಲ್ಪ ಹೊತ್ತು, ಅದರಲ್ಲೂ ನೀವೇ ಎತ್ಕೊಳ್ತಾ ಇರ್ತೀರ, ನಾನು ಇಲ್ದಿರೋ ಟೈಮಲ್ಲಿ ಈ ಥರ ಎತ್ಕೊತೀರಾ ಅಂತೇಳಿ ಕೊಡಲಿಕ್ಕೆ ಹೋಗೋದಿಲ್ಲ. ಇನ್ನು ಜಾಣನ ಆಟಾಡಿಸ್ತಾ ಇದ್ದ ಸಮಯದಲ್ಲಿ ನಾನು ಈ ಕಡೆ ಮ್ಯಾರಿನೇಟ್ ಮಾಡೆಲ್ಲನೂ ಇಡ್ತಾ ಇದ್ದೀನಿ ನೋಡಿ. ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಟ್ಬಿಟ್ರೆ ಪಟ್ ಅಂತ ಇದೊಂದು ರೆಡಿ ಮಾಡ್ಕೊಂಡು ಬಿಡ್ಬೋದು. ಅಂದರೆ ಊಟ ಮಾಡುವಾಗ ಬಿಸಿ ಬಿಸಿಯಾಗಿ ಕರೆದು ಕೊಟ್ಟರೆ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿನ್ನೋರಿಗೆ. ಮೊದಲು ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ಗೆ 1-2.5 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಜೊತೆಗೆ 1 ಸ್ಪೂನು ಅಕ್ಕಿ ಹಿಟ್ಟು. ಖಾರದ ಪುಡಿ ಮನೇಲಿ ಮಾಡಿಸಿರೋದು, ಹಾಗಾಗಿ ಅಷ್ಟು ಹಾಕೊಂಡು. ಇದ್ರ ಜೊತೆಗೆ 1/4 ಸ್ಪೂನು ಗರಂ ಮಸಾಲ ಇಲ್ಲ ಅಂದರೆ ಎಗ್ ಮಸಾಲ ಕೂಡ ಹಾಕ್ಕೊಳ್ಬೋದು. ಹಾಗೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಒಂದು 1/4 ಭಾಗ ನಿಂಬೆಹಣ್ಣಿನ ರಸ, ಸ್ವಲ್ಪನೇ ಹಾಕೊಳ್ಳಿ, ಜಾಸ್ತಿ ಬೇಡ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂಚೂರು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಬಿಸಿ ಎಣ್ಣೆ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ಬಿಸಿ ಎಣ್ಣೆನೂ ಹಾಕ್ಲಿಕ್ಕೆ ಹೋಗಲಿಲ್ಲ, ಸ್ವಲ್ಪ ಕಡಲೆಕಾಯಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಈ ಮಶ್ರೂಮ್ನ ಚೆನ್ನಾಗಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕು. ಅದು ಚೆನ್ನಾಗಿ ಮ್ಯಾರಿನೇಟ್ ಆದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಸುಮಾರು ದಿನ ಆಗಿತ್ತು ಈ ಮಶ್ರೂಮ್ ಕಬಾಬ್ನ ಮಾಡಿ. ನಮ್ಮ ಮನೇಲಿ ಸಾಮಾನ್ಯವಾಗಿ ಮಾಡೋದೇ ಇಲ್ಲ ನಾನು. ಅಮ್ಮಂಗೆ ಇಷ್ಟ ಆಗುತ್ತೆ. ಅದನ್ನು ಬಿಟ್ಟರೆ ಲೇಖಮ್ಮಂಗಂತೂ ಇದೊಂದು ಮಾಡಿಕೊಟ್ಬಿಟ್ರೆ ಸಾಕು, ಬೇರೆ ಏನೂ ಬೇಡ. ಒಂದು 4 ಪೀಸ್ ಇದ್ರೂ ಕೂಡ ಒಂದು ಅರ್ಧ ಗಂಟೆ ಎಂಜಾಯ್ ಮಾಡ್ಕೊಂಡು ತಿಂತಾ ಕೂತಿರೋದು, ಅಷ್ಟು ಇಷ್ಟ ಆಗುತ್ತೆ ಮಶ್ರೂಮ್ ಕಬಾಬು. ಇನ್ನಿವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಬಿಟ್ಟಿದ್ದೀನಿ. ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡು ಒಂದೊಂದೇ ಬಿಡಬೇಕು. ಇದನ್ನು ಒಂದೇ ಸಲ ಬಿಟ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಎಲ್ಲ ಅಂಟ್ಕೊಂಡು ಬಿಡುತ್ತೆ. ಬಿಡಿಸ್ಲಿಕ್ಕೆ ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತಿರುತ್ತೆ, ಚೆನ್ನಾಗಿ ಅನಿಸಲ್ಲ. ಒಂದೊಂದೇ ಒಂಚೂರು ದೂರ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಒಂದಕ್ಕೊಂದು ಅಂಟ್ಕೊಳೋದಿಲ್ಲ. ಇನ್ನು ಒಂದು 6-7 ನಿಮಿಷ ಬೇಕು ಒಂದು ಸಲ ಹಾಕಿದಾಗ ಬೇಯಿಸ್ಲಿಕ್ಕೆ. ಮೀಡಿಯಮ್ ಫ್ಲೇಮಲ್ಲಿ ಆದಷ್ಟು ಬೇಯಿಸ್ಕೊಳ್ಳಿ, ಯಾಕಂದರೆ ಒಳಗಡೆನೂ ಬೇಯಬೇಕು ಮತ್ತು ಹೊರಗಡೆ ಬೇಯಬೇಕು. ಹಾಗೆ ಎಣ್ಣೆಗೆ ಹಾಕ್ಬೇಕಾದ್ರೂ ಕೂಡ ಸ್ವಲ್ಪ ಹುಷಾರು, ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿ ಸಿಡಿಯುತ್ತೆ. ತಿಂದ್ಬಿಟ್ಟು ಒಂದು ಗಂಡು ಮಗು ಎತ್ಕೊಟ್ಬಿಡು. ಅಯ್ಯೋ, ನನ್ನ ಮರ್ಯಾದೆ ಕಳಿಯೋಕೆ ಹೆಂಗಿದೆ ಸೂಪರ್. ಉಪ್ಪು ಖಾರ ಎಲ್ಲ ಕರೆಕ್ಟ್ ಐತೆ, ನಿಜ ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಅಮ್ಮ ನೀವೊಂದು ತಿನ್ನು ನೋಡಿ. ಆಂಟಿ ತಗೊಳ್ರಿ, ಒಂದೇ ತಿನ್ರಿ. ಚೆನ್ನಾಗಿದ್ಯಮ್ಮ? ನಿಂಗೆ ಬೇಕಾ? ನೀನು ತಿಂತೀಯಾ? ಇಲ್ಲಿ ನಮ್ಮ ನೆನ್ ಕಬಾಬ್ ಮಾಡ್ಕೊಟ್ಟು ನಿಂಗೇನು ಇಲ್ಲ, ನಿಂಗೆ ಗುರಸ್ತಿರೋದು ನೋಡು. ನಂಗೆ ಕೊಡ್ದಂಗೆ ತಿಂತಿದೀಯ ಅತ್ತೆ ಅಂತ. ಇಲ್ಲ ಇಲ್ಲ ಆಗೈತಾ? ಇಲ್ಲ ಇಲ್ಲ, ನಂಗೇನೋ ಕರೆಕ್ಟ್ ಆಗಿದೆ. ನೀನು ತಿಂತೀಯ ಮಗನೇ? ಅದನ್ನು ಕೈಯೆಲ್ಲ ನೋಡೋದು ನೋಡು. ಇನ್ನು ನಾನು ಸುಮ್ಮನೆ ಲೇಖಮ್ಮನ್ನ ರೇಗಿಸ್ತಾ ಇದ್ದೆ. ಇನ್ನು ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜಾಣ ನೋಡಿ ಹೆಂಗೆ ತಿನ್ನೋದನ್ನೇನು ಹುಡ್ತಾ ಇದ್ದಾರೆ ಅಂತ. ಪೂರ್ತಿಯಾಗಿ ವಿಡಿಯೋನ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ಥ್ಯಾಂಕ್ ಯು.